ನಿಮಗೆ ಗೊತ್ತಾ, ಈ ಸಾಂಬಾರು ಮಾಡೋಕ್ಕೆ ಮಸಾಲೆ ಪುಡಿನೂ ಬೇಡ, ಸಾಂಬಾರು ಪುಡಿನೂ ಬೇಡ. ಈ ಸಾರನ್ನ ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣವಾ. ಬಾಣಲೆಗೆ ಮಸಾಲೆ ಅಲ್ಲೇ ಹುರಿದು ಪಟ್ ಅಂತ ಮಾಡ್ಕೊಳ್ಳುವ ತರಕಾರಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣವಾ. ಬಾಣಲೆಗೆ ಎಣ್ಣೆ ಹಾಕಿ ಧನಿಯಾ, ಜೀರಿಗೆ, ಒಣಮೆಣಸಿನ್ಕಾಯಿ, ಸಾಸಿವೆ, ಉದ್ದಿನಬೇಳೆ ಸ್ವಲ್ಪ ಹಾಕಿ ಕರಿಬೇವು ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ಮಿಕ್ಸಿ ಜಾರಿಗೆ ತೆಂಗಿನಕಾಯಿ, ಹುರಿದ ಮಿಶ್ರಣ, ಈರುಳ್ಳಿ, ಟೊಮೆಟೊ ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಹಾಗೆ ನನ್ನ ಪೇಜ್ನ ಹೊಸದಾಗಿ ನೋಡ್ತಿರುವವರು ಫಾಲೋ ಮಾಡೋದು ಮರಿಬೇಡಿ. ರುಬ್ಬಿದ ಮಿಶ್ರಣವನ್ನು ಉಪ್ಪು ಹಾಕಿ ಬೇಯಿಸಿದ ತರಕಾರಿಗೆ ಹಾಕಿ ಕುದಿಸಿಕೊಳ್ಳಿ. ಹಾಗೆ ಒಗ್ಗರಣೆ ಹಾಕೋದು ಮರಿಬೇಡಿ. ಇಂಗು ತೆಂಗು ಇದ್ದರೆ ಯಾರು ಬೇಕಾದರೂ ಅಡುಗೆ ಮಾಡ್ಬೋದು ಅಂತ ಹೇಳ್ತಾರಲ್ವ, ಅದೇ ಥರ ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು ಹಾಕಿ ಒಂದು ಒಳ್ಳೆಯ ಒಗ್ಗರಣೆ ಕೊಡಿ. ಅದರಲ್ಲೇ ಸಾರಿನ ರುಚಿ ಹೆಚ್ಚಾಗ್ತದೆ. ಈಗ ತಟ್ಟೆಗೆ ಅನ್ನ ಬಡಿಸ್ಕೊಂಡು ಸಾಂಬಾರನ್ನ ಹಾಕಿ ಬಾಯ್ಲ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.